ನಾವು 2025-26ನೇ ಸಾಲಿಗೆ ಮಾದರಿ ಯುವ ಗ್ರಾಮ ಸಭೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಮಿತ್ರರು ಆದಂತಹ ಶ್ರೀ ಸುರೇಂದ್ರನಾಥ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊದಲು ಸ್ವಾಗತವನ್ನು. ಹಾಗೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾದಂಥ ಶ್ರೀಯುತ ರಮೇಶ್ ಅವರು ಸಹ ಬಂದಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. CRP ನಮ್ಮ ವ್ಯಾಪ್ತಿಯ CRP ಆದಂಥ ಶ್ರೀ ಉಮೇಶ್ ಅವರು ಸಹ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸೋದು. ಎಲ್ಲ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಮಕ್ಕಳು ಎಲ್ಲ ಹಾಜರಿದ್ದೀರಿ. ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮೊದಲಿಗೆ ಕಾರ್ಯಕ್ರಮದ ಉದ್ದೇಶಗಳ ಬಗ್ಗೆ ಒಂದೆರಡು ಪ್ರಾಸ್ತಾವಿಕವಾಗಿ ನಮ್ಮ BRC ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಸರ್ಕಾರಿ ಪ್ರೌಢಶಾಲೆ ಹಿರೇಎಮ್ಮೆನೂರಲ್ಲಿ ಮಾದರಿ ಯುವ ಗ್ರಾಮ ಅಣಕು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಇದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ವ್ಯವಸ್ಥೆಯಲ್ಲಿ 3-phase ಸಿಸ್ಟಮ್ನಲ್ಲಿ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಮತ್ತು ಗ್ರಾಮ ಪಂಚಾಯತ್ ಈ ವ್ಯವಸ್ಥೆಯಲ್ಲಿ ನಾವು ಸ್ಥಳೀಯ ಸರ್ಕಾರಗಳನ್ನು ನಾವು ಆಯೋಜನೆ ಮಾಡ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಇರ್ಬೋದು, ಅಥವಾ ಕಾನೂನುಗಳ ಅರಿವು ಮೂಡಿಸ್ತಿರ್ಬೋದು, ಜನಜಾಗೃತಿ ಇರ್ಬೋದು. ಈ ನಿಟ್ಟಿನಲ್ಲಿ ಈ ಒಂದು ಅಣಕು ಗ್ರಾಮ ಸಭೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಗ್ರಾಮ ಸಭೆ. ಇದು ನಾವು ಈ ಶಾಲೆಯಲ್ಲಿ ಹಮ್ಮಿಕೊಳ್ಳೋದ್ರಿಂದ ಈ ದಿನ ಈ ಶಾಲೆಯ ಮಕ್ಕಳು ಈ ಅಣಕು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಂತ ಭಾವಿಸಿ ನನಗೆ ಆಶಿಸ್ತಾ ಎರಡು ಮಕ್ಕಳನ್ನು ಎಲ್ರಿಗೂ ನಮಸ್ಕಾರ. ನಾವು ಇಂದು 2025-26 ಸಾಲಿನ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಸಭಾ ನಿಯಮದಂತೆ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಲ್ಲಬೇಕೆಂದು ಕೋರುತ್ತೇವೆ. ನಾಡಗೀತೆ ಶುರುಕರ್. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡು, ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ವಂದಿನ ಗಡಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವನು, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಧ್ಯಾನ, ಜನಗಣ ಹೋಲುವ ದೊರೆಗಳ ರಾಮ, ಗಾಯಕ ವೈಲಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಈ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸಿಕೊಳ್ಬೇಕೆಂದು ಕೋರಿಕೊಳ್ತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪವನ್ ಸರ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಿತಿನ್ ಸರ್ಗೆ ಸ್ವಾಗತ. ಕಾರ್ಯದರ್ಶಿಯಾದ ನಿಸರ್ಗ ಮ್ಯಾಮ್ಗೆ ಸ್ವಾಗತ. ವಿಎ ಆದ ಸಾಗರ್ ಸರ್ಗೆ ಸ್ವಾಗತ. ಕೃಷಿ ಅಧಿಕಾರಿಯಾದ ವರ್ಷಾ ಮ್ಯಾಮ್ಗೆ ಸ್ವಾಗತ. ಆರೋಗ್ಯ ಸುರಕ್ಷಾ ಅಧಿಕಾರಿಯಾದ ಭೂಮಿಕಾ ಮ್ಯಾಮ್ಗೆ ಸ್ವಾಗತ. ಆಶಾ ಕಾರ್ಯಕರ್ತೆಯಾದ ಅಂಜಲಿ ಮ್ಯಾಮ್ಗೆ ಸ್ವಾಗತ. ಶಾಲಾ ಹೆಡ್ ಮಾಸ್ಟರ್ ಆದ ಸಂಪ್ರೀತ್ ಸರ್ಗೆ ಸ್ವಾಗತ. SDMC ಅಧ್ಯಕ್ಷರಾದ ಕೋಮಲಾ ಮ್ಯಾಮ್ಗೆ ಸ್ವಾಗತ. ಗ್ರಂಥಾಲಯ ಮೇಲ್ವಿಚಾರಕರಾದ ಭಾನುಪ್ರಿಯ ಮ್ಯಾಮ್ಗೆ ಸ್ವಾಗತ. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಪವನ್ ಸರ್ಗೆ ಸ್ವಾಗತ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತ. ಈ ಮೂಲಕ ಈ ಸಭೆಯನ್ನು ಅಧ್ಯಕ್ಷರು ನಡೆಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇವೆ. ಸ್ವಾಗತ ಅಂತ ಕೋರಿದಂತ PDO ಅವರು ನವ್ಯಗೂ ಸಹ ಸ್ವಾಗತ ಕೋರುತ್ತೇನೆ. PDO ಅವರೇ, ನೀವು ಕಳೆದ ಸಭೆ ಅನುಪಾಲನ್ನು ಮಂಡಿಸುತ್ತಾ ಸಭೆಯನ್ನು ಪ್ರಾರಂಭಿಸಿ. ನಾವು ಇಂದಿನ ಸಭೆಯಲ್ಲಿ 2 ಶಾಲೆಯ ಕಾಂಪೌಂಡ್ ನಿರ್ಮಿಸಲು, ಅಂಗನವಾಡಿ ದುರಸ್ತಿ, ಕೈಪಂಪ್ ದುರಸ್ತಿ, ಆರೋಗ್ಯ ಶಿಬಿರ ಏರ್ಪಡಿಸಲು ಪ್ರಸ್ತಾಪಿಸಲಾಗಿತ್ತು. ಆದರೆ 1 ಶಾಲೆಯ ಕಾಂಪೌಂಡ್ ನಿರ್ಮಾಣವಾಯಿತು. ಉಳಿದ ಕೆಲಸಗಳು ಬಾಕಿ ಉಳಿದಿದೆ. ಅಧ್ಯಕ್ಷೆ,
ಈಗಾಗಲೇ ಎಲ್ಲ ಬಾಕಿ ಇದೆ. ನನ್ನ ಪಿಂಚಣಿ ಕುರಿತು ಇಂದಿನ ಸಭೆಯಲ್ಲಿ ಭರವಸೆ ನೀಡಲಾಗಿತ್ತು, ಆದರೆ ಅದು ಇದುವರೆಗೂ ಬಂದಿಲ್ಲ. ಅಮ್ಮ, ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬಹುದಾ? ಮೊದಲು PDO ಅವರು ಅನುಪಾಲನಾ ವರದಿಯನ್ನು ಮಂಡಿಸಲಿ, ಆಮೇಲೆ ನಿಮ್ಮ ಸಮಸ್ಯೆ ಕುರಿತು ಚರ್ಚಿಸುತ್ತೇವೆ. PDO ಅವರೇ, ನೀವು ಮುಂದುವರಿಸಲಿ. ಇನ್ನೊಂದು ಶಾಲೆಯ ಕಾಂಪೌಂಡ್ ನಿರ್ಮಾಣವನ್ನು ಮುಂದಿನ ತಿಂಗಳು ಕ್ರಮವಹಿಸಲಾಗುವುದು. ಇತರೆ ಕೆಲಸಗಳನ್ನು 2 ತಿಂಗಳಲ್ಲಿ ಪ್ರಾರಂಭಿಸುತ್ತೇವೆ. ಕಾರ್ಯದರ್ಶಿಗಳೇ, ಇಂದಿನ ಸಭೆಯಲ್ಲಿ ಎಷ್ಟು ಜನ ಹಾಜರಾಗಿದ್ದಾರೆ? ಹಾಜರಾತಿ ಪಡೆದಿದ್ದೀರಾ? ನಡವಳಿ ದಾಖಲಿಸಲು ಪ್ರಾರಂಭಿಸುತ್ತಿದ್ದೀರಾ? ಆಯ್ತು ಅಧ್ಯಕ್ಷರೇ, ಎಲ್ಲರಿಗೂ ನಮಸ್ಕಾರ. ಬಹುತೇಕ ಗ್ರಾಮಸ್ಥರು ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಜರಾಗಿದ್ದಾರೆ. ಹಾಜರಾತಿ ಪುಸ್ತಕದಲ್ಲಿ ಪಡೆದುಕೊಳ್ಳಲು ಪ್ರಾರಂಭಿಸಿದ್ದೇವೆ. ನಡವಳಿ DEO ಅವರು ಪಂಚಾಯತ್ ದಾಖಲಿಸಿದ್ದಾರೆ ಅಧ್ಯಕ್ಷರೇ, ಸರಿಯಾದ ಸಮಯಕ್ಕೆ ಗ್ರಂಥಾಲಯ ತೆಗೆಯಿಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಸ್ಥಳ ಬೇಕು. ಗ್ರಂಥಾಲಯದ ಬಳಿ ಸೌರ ದೀಪ ಸಹ ಇಲ್ಲ. ಏನಾದ್ರೂ ಆದ್ರೆ ಯಾರ ಜವಾಬ್ದಾರಿ? ಅಧ್ಯಕ್ಷರೇ, ನಮ್ಮ ಶಾಲೆಯ ಕೊಠಡಿಗಳ ದುರಸ್ತಿ ಬಗ್ಗೆ ಹಿಂದೆ ಹಲವಾರು ಬಾರಿ ಪಂಚಾಯಿತಿಗೆ ಅರ್ಜಿಯನ್ನು ನೀಡಲಾಯಿತು, ಆದರೆ ಇದುವರೆಗೂ ಅಧ್ಯಕ್ಷರು ಕ್ರಮ ವಹಿಸಿದ್ದಿಲ್ಲ. ಇದೇನಾದ್ರೂ ಯಾರು ಮಾಡಕ್ ಗ್ರಂಥಪಾಲಕರೇ, ನೀವು ಯಾಕೆ ಗ್ರಂಥಾಲಯವನ್ನು ಸಮಯಕ್ಕೆ ಸರಿಯಾಗಿ ತೆಗೆಯುತ್ತಿಲ್ಲ ಎಂದು ಗ್ರಾಮಸ್ಥರು ನಿಮ್ಮ ಬಗ್ಗೆ ದೂರು ನೀಡ್ತಾರೆ. ಇದಕ್ಕೆ ನೀವು ಏನು ಉತ್ತರವನ್ನು ಹೇಳುವಿರಿ? ಇಲ್ಲ ಅಧ್ಯಕ್ಷರೇ, ಗ್ರಂಥಾಲಯದ ಸರಿಯಾದ ಕೆಲಸದ ವೇಳಾಪಟ್ಟಿಗಳಿವೆ. ಏಕೆಂದರೆ ಮಳೆಯ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು ಅಷ್ಟೇ. ಪ್ರೀತಿಯ ಗ್ರಾಮಸ್ಥರೇ, ಮಳೆಯ ಕಾರಣದಿಂದ ಗ್ರಂಥಾಲಯವನ್ನು ಸಮಯಕ್ಕೆ ಸರಿಯಾಗಿ ತೆಗೆಯಲು ತಡವಾಗುತ್ತಿದೆ, ಆದರೆ ಇನ್ನು ಮುಂದೆ ಆಗುವುದಿಲ್ಲ. ನೀವೆಲ್ಲರೂ ಗ್ರಂಥಾಲಯದ ಸದುಪಯೋಗಗೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷರು, ಈಗಾಗಲೇ ಗ್ರಾಮಗಳ ಚರಂಡಿಗಳು ಮುಚ್ಚಿ ಹೋಗಿದೆ, ಕಸದ ರಾಶಿ ಗುಡ್ಡೆ ಹಾಕಿದೆ. ಗ್ರಾಮದ ಬಹುತೇಕ ಚರಂಡಿ ಕಸವನ್ನು ತೆಗೆದು ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ನಿಮ್ಮ ಭಾಗದ ಚರಂಡಿಯ ಕಸವನ್ನು ಸ್ವಚ್ಛಗೊಳಿಸಲು ಮುಂದಿನ 2-3 ದಿನದಲ್ಲಿ ಕ್ರಮ ವಹಿಸಲಾಗುವುದು. ಹೌದು, ನಮ್ಮ ಭಾಗದ ಚರಂಡಿಗಳನ್ನೆಲ್ಲ ಸ್ವಚ್ಛಗೊಳಿಸಿಕೊಟ್ಟಿದ್ದೀರಾ. ಅಧ್ಯಕ್ಷರಿಗೆ ಹಾಗೂ PDO ಅವರಿಗೆ ಧನ್ಯವಾದಗಳು. ಅಧ್ಯಕ್ಷರೇ, ರಕ್ತ ಹೆಣ್ಣತೆ ಶಿಬಿರವನ್ನು ಆಯೋಜಿಸಬೇಕು. ಅನೇಕ ಹೆಣ್ಣು ಮಕ್ಕಳು ರಕ್ತ ಹೆಣ್ಣತೆಂದು ನರಳುತ್ತಿದ್ದಾರೆ. PDO ಅವರೇ, ಪ್ರಾಥಮಿಕ ಆರೋಗ್ಯ ವೈದ್ಯಾಧಿಕಾರಿಗಳೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಿ ಮುಂದಿನ ವಾರದಲ್ಲಿ ಶಿಬಿರವನ್ನು ಏರ್ಪಡಿಸಲು ಕ್ರಮ ವಹಿಸಿರಿ. ಆಗಬಹುದು ಅಧ್ಯಕ್ಷರೇ. ಮಕ್ಕಳ ಪೋಷಣೆಯನ್ನು ಸುಧಾರಿಸಲು ನಾವು ಅಂಗನವಾಡಿ ಬಳಿ ಕೈತೋಟವನ್ನು ಪ್ರಾರಂಭಿಸಬೇಕೆಂದಿದ್ದೇವೆ. ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಏನಾದರೂ ಅನುದಾನ ದೊರೆಯಬಹುದೇ? PDO ಅವರೇ, ನಾವು ಕೈತೋಟಕ್ಕೆ ಅನುದಾನವನ್ನು ನೀಡಬಹುದೇ? ಧನ್ಯವಾದಗಳು ಅಧ್ಯಕ್ಷ. ಇಲ್ಲ ಅಧ್ಯಕ್ಷರೇ, ಬಾಲ ವಿಕಾಸ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಶ್ರಮದಾನದ ಮೂಲಕ ಕೈತೋಟವನ್ನು ನಿರ್ಮಿಸಿಕೊಳ್ಳಬಹುದು. ಇದಕ್ಕೆ ಬೇಕಾದ ಸಸಿಗಳನ್ನು ಪಂಚಾಯಿತಿ ಸ್ವಂತ ಸಂಪನ್ಮೂಲದಿಂದ ನಿಯಮದ ಇತಿಮಿತಿಯಲ್ಲಿ ಖರೀದಿಸಿಕೊಡಲಾಗುವುದು. ಧನ್ಯವಾದಗಳು ಅಧ್ಯಕ್ಷರೇ. ನಾನು ಈ ಬಗ್ಗೆ ಮುಂದಿನ ತಿಂಗಳ ಬಾಲ ವಿಕಾಸ ಸಮಿತಿಯ ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತರುತ್ತೇನೆ. ಸ್ವಾಮಿ ಅಧ್ಯಕ್ಷರೇ, ಯುವಕರಿಗೆ ಮೈದಾನ ಇಲ್ಲ, ಕ್ರೀಡಾ ಕಿಟ್ಗಳಿಲ್ಲ. ಇದನ್ನು ನಿರ್ಲಕ್ಷಿಸಿದರೆ ಯುವಕರು ಕೆಟ್ಟ ಅಭ್ಯಾಸಕ್ಕೆ ಬಲಿಯಾಗಬಹುದು. ಯುವಕ ಮಂಡಳಿ ಸದಸ್ಯ ಹೇಳಿದ ಹಾಗೆ ನಮ್ಮ ಯುವಕರಿಗೆ ಗ್ರಂಥಾಲಯದಲ್ಲಿ ಕ್ರೀಡಾ ಕಿಟ್ಗಳು ಅಥವಾ ಇಂಟರ್ನೆಟ್ ಬೇಕು. ಶೇಕಡ 2 ಅನುದಾನದಲ್ಲಿ ಈಗಾಗಲೇ ಕ್ರೀಡಾ ಕಿಟ್ಗಳನ್ನು ಖರೀದಿಸಲಾಗಿದೆ. ಆದಷ್ಟು ಬೇಗ ಗ್ರಂಥಾಲಯಗಳಿಗೆ ಸರಬರಾಜು ಮಾಡಲಾಗುವುದು. ಧನ್ಯವಾದಗಳು PDO. ನಮ್ಮ ಶಾಲೆಯ ಹತ್ತಿರ ಶಾಲೆಯ ಅಂಗಡಿಯನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು, ಏಕೆಂದರೆ ಶಾಲೆಯ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗಬಹುದು. PDO ಅವರೇ, ಅಖಬಾರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಬಹುದಾ ನೋಡಿ. ಆಯ್ತು ಅಧ್ಯಕ್ಷರೇ. ಅಧ್ಯಕ್ಷರೇ, ಇನ್ನೇನು ಮುಂಗಾರು ಶುರುವಾಗುತ್ತಿದೆ. ರೈತರಿಗೆ ಬಿತ್ತನೆ ಮಾಡಲು ದ್ವಿದಳ ಧಾನ್ಯದ ಬೀಜಗಳು ಲಭ್ಯವಾಗುತ್ತಿಲ್ಲ. ಆ ಬೀಜಗಳು ಲಭ್ಯವಾಗುವಂತೆ ಮಾಡಿಕೊಡಬೇಕು. ಕೃಷಿ ಅಧಿಕಾರಿಗಳೇ, ರೈತ ಹೇಳುವಂತೆ ದ್ವಿದಳ ಧಾನ್ಯಗಳ ಬೀಜ ಸಿಗುತ್ತಿಲ್ಲ. ಇದಕ್ಕೆ ತಮ್ಮ ಇಲಾಖೆಯಿಂದ ಏನು ಸಂದೇಶವನ್ನು ನೀಡುವಿರಿ? ಮುಂದಿನ ವಾರ ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕಿಸಿ ಬಿತ್ತನೆ ಬೀಜಗಳನ್ನು ಸರಬರಾಜು ಮಾಡಲಾಗಿದೆ. ರೈತರು ಅಲ್ಲೇ ಹೋಗಿ ಬಿತ್ತನೆ ಬೀಜಗಳನ್ನು ಪಡೆದುಕೊಳ್ಳಬಹುದು. ಅಧ್ಯಕ್ಷರೇ, ಧನ್ಯವಾದಗಳು. ಸ್ವಾಮಿ ಅಧ್ಯಕ್ಷರೇ, ನಾನು ವಿಶೇಷ ಚೇತನ ನಮ್ಮ ಗ್ರಾಮದಲ್ಲಿ 4 ಜನ ವಿಶೇಷ ಚೇತನರಿದ್ದೇವೆ. ನಿಮ್ಮ ಗ್ರಾಮ ಪಂಚಾಯಿತಿಯಿಂದ 4 ವೀಲ್ ಚೇರ್ಗಳನ್ನು ಕೊಡಿಸಿ ಪುಣ್ಯ ಕಟ್ಟಿಕೊಳ್ಳಿ. PDO ಅವರೇ, ನಾವು ಶೇಕಡ 5 ಅನುದಾನ ಕ್ರಿಯೋಜನೆ ಅಡಿಯಲ್ಲಿ ಇದನ್ನು ನಾವು ಅಳವಡಿಸ್ಕೊಂಡಿದ್ವಲ್ಲ. ಹೌದು ಅಧ್ಯಕ್ಷರೇ, ಈಗಾಗಲೇ ಇದಕ್ಕೆ ದರಪಟ್ಟಿಯನ್ನು ಆಹ್ವಾನಿಸಲಾಗಿದೆ. ಧನ್ಯವಾದಗಳು PDO ಅವರೇ. ಮಹಿಳಾ ಸಂಘದ ಮತ್ತು ಉತ್ಪನ್ನ ಮಾರುಕಟ್ಟೆಗೆ ಬೆಂಬಲಿಸಬೇಕು. ನಾವು ಕೂಡ ಆರ್ಥಿಕತೆಗೆ ಕೊಡುಗೆ ನೀಡುತ್ತೇವೆ. ವಿವಿಧ ಅನುದಾನವನ್ನು ಒಗ್ಗೂಡಿಸಿ ಹಳ್ಳಿ ಸಂತೆ ನಿರ್ಮಿಸಲು ಅವಕಾಶವಿದೆ. ನೀವೆಲ್ಲರೂ ಒಗ್ಗೂಡಿ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದಲ್ಲಿ ಮುಂದಿನ ಸಭೆಯಲ್ಲಿ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಲಾಗುವುದು. ಧನ್ಯವಾದಗಳು.
ಅಧ್ಯಕ್ಷರೇ, ನಮ್ಮೂರಿನಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತದೆ. ಆದ್ರಿಂದ ಆ ಜಾಗೃತಿ ಮೇಳಗಳನ್ನು ಆಯೋಜಿಸುವಂತೆ ಪಂಚಾಯಿತಿ ಕ್ರಮ ವಹಿಸಬೇಕು. ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸಭೆಗಳನ್ನು ನಿರಂತರವಾಗಿ ಆಯೋಜಿಸುತ್ತಿದ್ದು ಮುಂದಿನ ಸಭೆಯಲ್ಲಿ ಇದರ ಬಗ್ಗೆ ಕ್ರಮ ವಹಿಸಲು ಸೂಚಿಸುತ್ತೇನೆ. ನಮ್ಮ ಎಷ್ಟೇ ಜನವಸತಿ ಪ್ರದೇಶದಲ್ಲಿ ಸೋಲಾರ್ ಲೈಟ್ ಇಲ್ಲ, ಹಾಕ್ಸ್ಕೊಡ್ರಿ. ಪಿಡಿಒ ಅವರೇ, ಶೇಕಡ 25 ಅನುದಾನ ಕ್ರಿಯಾ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಂಡು ತುರ್ತಾಗಿ ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ವಹಿಸಿದೆ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಶಾಲೆಗಳಲ್ಲಿ ಬಹುಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಉತ್ತೇಜಿಸಲು ಸ್ಕಾಲರ್ಶಿಪ್ ಅಗತ್ಯವಿರಬೇಕು. ಇದಕ್ಕೇನಾದರೂ ಅವಕಾಶವಿದೆಯೇ? ಹೌದು ಅಧ್ಯಕ್ಷರೇ, ಶೇಕಡ 25 ಅನುದಾನದಡಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ಬಜೆಟ್ನಲ್ಲಿ ಅವಕಾಶವಿದೆ. ಹಾಗಿದ್ದರೆ ಪಿಡಿಒ ಅವರೇ, ಈ ವರ್ಷ ಶೇಕಡ 25 ಅನುದಾನ ಕ್ರಿಯಾ ಯೋಜನೆ ಮಕ್ಕಳ ಬಜೆಟ್ನಲ್ಲಿ ಇದನ್ನು ಅಳವಡಿಸಿಕೊಳ್ಳಿ. ಆಯ್ತು ಅಧ್ಯಕ್ಷರೇ. ಹಾಗಿದ್ದರೆ ಪಿಡಿಒ ಅವರೇ, ಶೇಕಡ 25 ಅನುದಾನ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಭೆಗೆ ಪ್ರಸ್ತಾವನೆಯನ್ನು ಮಂಡಿಸಿ. ಆಯ್ತು ಅಧ್ಯಕ್ಷರೇ. ಈ ವರ್ಷ ರೂಪಾಯಿ 15 ಲಕ್ಷ ಲಭ್ಯವಿದೆ. ಗ್ರಾಮಸ್ಥರು ನಿಮ್ಮ ಬೇಡಿಕೆಯನ್ನು ಸಭೆಯ ಮುಂದೆ ಪ್ರಸ್ತಾಪಿಸಬಹುದು. ಅಧ್ಯಕ್ಷರೇ, ನಮ್ಮ ವಾರ್ಡಿನಲ್ಲಿ ರಸ್ತೆಗಳು ತೀರಾ ಹದಗೆಟ್ಟಿದ್ದು, ಮರು ಡಾಂಬರೀಕರಣಕ್ಕೆ ರೂಪಾಯಿ 5 ಲಕ್ಷಗಳನ್ನು ಮೀಸಲಿದೆ. ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರು ಒಂಟಿಯಾಗಿ ಓಡಾಡುವುದಕ್ಕೆ ತೊಂದರೆಯಾಗುತ್ತಿದೆ. ಹಾಗಾಗಿ ಸಿಸಿಟಿವಿ ಹಾಗೂ ಹೆಚ್ಚಿನ ಬೀದಿ ದೀಪಗಳನ್ನು ಅಳವಡಿಸಲು ಅನುದಾನ ಮೀಸಲಿಡಿ. ಅಧ್ಯಕ್ಷರೇ, ನಮ್ಮ ಶಾಲೆಯ ಕೊಠಡಿಗಳ ದುರಸ್ತಿಗೆ ಅನುದಾನವನ್ನು ಮೀಸಲಿಡಿಸಲು ಮರೆಯದಿರಿ. ಇಲ್ಲ ಎಸ್ಟಿಎಂಸಿ ಅಧ್ಯಕ್ಷರೇ, ಮರೆಯುವುದಿಲ್ಲ. ಪಿಡಿಒ ಅವರು ಇದಕ್ಕೆ ರೂಪಾಯಿ 5 ಲಕ್ಷವನ್ನು ಮೀಸಲಿಡಿ. ಆಯ್ತು ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮ ಗ್ರಾಮದ ಆಯುಷ್ಮಾನ ಆರೋಗ್ಯದ ಕೇಂದ್ರಕ್ಕೆ ಹೊರ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಾರೆ. ಹಾಗಾಗಿ ಹೆಚ್ಚಿನ ಕೊಠಡಿಗಳು ಬೇಕಾಗಿದೆ. ಅದರಿಂದ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸಿ. ಪಿಡಿಒ ಅವರು ಇದಕ್ಕೆ ರೂಪಾಯಿ 5 ಲಕ್ಷವನ್ನು ಮೀಸಲಿಡಿ. ಆಯ್ತು ಅಧ್ಯಕ್ಷರೇ. ನಮ್ಮ ಭಾಗದ ಚರಂಡಿಗಳಲ್ಲಿರುವಂತಹ ಕುಡಿಯುವ ನೀರಿನ ಬೋರ್ವೆಲ್ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಹೊಸ ಬೋರ್ವೆಲ್ ಕೊರೆಸಿಕೊಡಿ. ಅಧ್ಯಕ್ಷರೇ, ಇದಕ್ಕೆ ಮೀಸಲಿಟ್ಟರೆ ಕ್ರಿಯಾ ಯೋಜನೆಯ ಒಟ್ಟು ಮೊತ್ತ 20 ಲಕ್ಷವಾಗುತ್ತದೆ. ನಮ್ಮಲ್ಲಿ ಕೇವಲ 15 ಲಕ್ಷ ಮಾತ್ರ ಲಭ್ಯವಿದೆ. ಹೌದಾ ಅಧ್ಯಕ್ಷರೇ? ಹೆಚ್ಚಿನ ಬೇಡಿಕೆ ಬಂದಿದೆಯಾ? ಹಾಗಾದರೆ ನಾವೇನು ಮಾಡಬೇಕು? ಗ್ರಾಮ ಪಂಚಾಯಿತಿಯ ಆದಾಯ ತುಂಬ ಕಡಿಮೆ ಇದೆ. ಇದು ಸುಧಾರಿತವಾದರೆ ಗ್ರಾಮ ಪಂಚಾಯಿತಿ ಬಲಗೊಳ್ಳುತ್ತದೆ. ಆಸ್ತಿ ತೆರಿಗೆ ಪರಿಷ್ಕರಣೆ ಮಾಡಿ ತುಂಬ ವರ್ಷಗಳಾಗಿದೆ. ಹೊಸದಾಗಿ ಆಸ್ತಿ ತೆರಿಗೆ ಪರಿಷ್ಕರಣೆ ಮಾಡಿದರೆ ವಸೂಲಿ ಹೆಚ್ಚಾಗಿ ಗ್ರಾಮಸ್ಥರ ಬೇಡಿಕೆಗಳನ್ನು ಹಂತವಾಗಿ ಪೂರೈಸಬಹುದು. ಪ್ರೀತಿಯ ಗ್ರಾಮಸ್ಥರೇ, ಪಿಡಿಒ ಅವರು ತಿಳಿಸಿರುವಂತೆ ನೀವೆಲ್ಲರೂ ತೆರಿಗೆ ಪರಿಷ್ಕರಣೆಗೆ ಸಹಾಯ ಮಾಡುವಿರಾ? ಹಾಗಿದ್ದರೆ ಪಿಡಿಒ ಅವರೇ, ರೂಪಾಯಿ 15 ಲಕ್ಷವನ್ನು ಸೀಮಿತಗೊಳಿಸಿ ಅಂತಿಮಗೊಳಿಸಿರಿ. ರೂಪಾಯಿ 15 ಲಕ್ಷ ಈ ಕೆಳಕಂಡಂತಿದೆ. ವಾರ್ಡ್ 2ರ ರಸ್ತೆಗಳ ಮರುಡಾಂಬರೀಕರಣಕ್ಕೆ ರೂಪಾಯಿ 3 ಲಕ್ಷ, ಮಹಿಳೆಯರ ಸುರಕ್ಷತೆ ಸಿಸಿಟಿವಿ ಅಳವಡಿಕೆ ರೂಪಾಯಿ 2 ಲಕ್ಷ, ಹೊಸ ಬೋರ್ವೆಲ್ ಮತ್ತು ಮೋಟಾರ್ ಪಂಪ್ ಅಳವಡಿಕೆ ರೂಪಾಯಿ 1.5 ಲಕ್ಷ, ಶಾಲಾ ಕೊಠಡಿಗಳ ದುರಸ್ತಿ ರೂಪಾಯಿ 3.5 ಲಕ್ಷ, ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಹೊಸ ಕೊಠಡಿಗಳಿಗೆ ರೂಪಾಯಿ 5 ಲಕ್ಷ. ಒಟ್ಟು ಅಧ್ಯಕ್ಷರೇ, ನನ್ನ ಪಿಂಚಣಿ ವಿಷಯವನ್ನು ಮರ್ತೇ ಹೋದ್ರಲ್ಲ? ಇಲ್ಲಮ್ಮ, ನಾನು ಮರೆತಿಲ್ಲ. ಅವರ ಅಮ್ಮನವರ ಪಿಂಚಣಿ ಯಾಕೆ ತಡವಾಗುತ್ತಿದೆ ನೋಡಿ ಹೇಳಿ. ನೋಡಿ ಹೇಳುತ್ತೇನೆ ಅಧ್ಯಕ್ಷರೇ. ಅಮ್ಮ, ನೀವು ನಾಳೆ ನಮ್ಮ ಕಚೇರಿಗೆ ದಾಖಲೆಗಳ ಸಮೇತ ಬನ್ನಿ. ಆಯ್ತು ಸ್ವಾಮಿ, ನಾಳೆ ನಿಮ್ಮ ಕಚೇರಿಗೆ ದಾಖಲೆಗಳ ಸಮೇತ ಬರುತ್ತೇನೆ. ಆದಷ್ಟು ಬೇಗ ಪಿಂಚಣಿ ಬರುವಂತೆ ಮಾಡಿಕೊಳ್ಳಿ. ಖಂಡಿತ ಪಿಂಚಣಿ ಹಣ ಬರುವಂತೆ ಮಾಡಿಕೊಡುವೆ. ಪ್ರೀತಿಯ ಗ್ರಾಮಸ್ಥರೇ, ಮತ್ತೆ ಈಗಾದರೂ ಏನಾದ್ರು ಕೇಳೋದಿದೆಯಾ? ಹಾಗಿದ್ದರೆ ಕಾರ್ಯದರ್ಶಿಗಳೇ, ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸಿರಿ. ಆಯ್ತು ಅಧ್ಯಕ್ಷರೇ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾನ್ಯ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸಭೆಯಲ್ಲಿ ಹಾಜರಿದ್ದಂತಹ ನೋಡಲ್ ಅಧಿಕಾರಿಗಳು, ಉಪಾಧ್ಯಕ್ಷರು, ಮಾನ್ಯ ಸಾಮಾಜಿಕ ನ್ಯಾಯ ಸ್ಥಾಯಿ ಅಧ್ಯಕ್ಷರು, ಸದಸ್ಯರು, ಸಂಜೀವಿನಿ ಒಕ್ಕೂಟ ಅಧ್ಯಕ್ಷರು ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳು ಹಾಗೂ ನೇರದಿರುವ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಈಗ ರಾಷ್ಟ್ರಗೀತೆ ಒಂದು ಮುಗಿಸೋಣ. ರಾಷ್ಟ್ರಗೀತೆ ಶುರು. ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ಸರಂಗ,
ತವ ಶುಭ ನಾಮೆ